ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಸ್ನೇಹಿತರೆ, ನಾವು ಈ ಹಿಂದಿನ ಭಾಗದಲ್ಲಿ ಗ್ರಹಗಳ ಪರಿವರ್ತನೆ ಅಂದರೆ ಏನು, ಅದು ಹೇಗೆ ನಮ್ಮ ಬಾಳನ್ನೇ ಬದಲಾಯಿಸುವ ಹಾಗೆ ಯಾವಾಗ ಉನ್ನತ ಫಲಗಳನ್ನು ಕೊಡುತ್ತದೆ ಎಂದು ನೋಡಿದೆವು. ಇವತ್ತಿನ ಭಾಗದಲ್ಲಿ ಜಾತಕದಲ್ಲಿ ನೀಚ ಸ್ಥಿತಿಯಲ್ಲಿರುವ ಗ್ರಹಗಳು ಯಾವ ರೀತಿಯಲ್ಲಿ ತಮ್ಮ ಪರಿಣಾಮಗಳನ್ನು ಜಾತಕನಿಗೆ ಕೊಡುತ್ತವೆ ಎಂದು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಮ್ಮ ಜೀವನ ಯಾವ ರೀತಿಯಲ್ಲಿ ಮುಂದುವರಿಯುತ್ತದೆ ಎನ್ನುವ ವಿಷಯದಲ್ಲಿ ಅವರವರ ಜಾತಕದಲ್ಲಿ ಲಗ್ನ, ಭಾವ ಮತ್ತು ಗ್ರಹಗಳಿರುವ ಸ್ಥಿತಿಗಳಿಗೆ ತಕ್ಕಂಥದ್ದಾಗಿ ಇರುತ್ತದೆ ಎನ್ನುವುದರಲ್ಲಿ ಯಾವ ಅಭಿಪ್ರಾಯ ಭೇದಗಳು ಇಲ್ಲ. ಲಗ್ನ ಎಂದು ನೋಡುವಾಗ ಆ ಲಗ್ನದವರಿಗೆ ಗುಣಲಕ್ಷಣಗಳು, ಚಿಂತನೆಗಳು, ನಡವಳಿಕೆಗಳು ಯಾವ ರೀತಿಯಲ್ಲಿ ಇರುತ್ತವೆ ಎನ್ನುವುದನ್ನು ಮೇಷದಿಂದ ಮೀನರಾಶಿಯವರೆಗಿರುವ 12 ಲಗ್ನಗಳಲ್ಲಿ ಯಾವ ಲಗ್ನ ಎನ್ನುವ ರೀತಿಯಲ್ಲಿ ಇರುತ್ತದೆ. ಈ ಲಗ್ನ ಕಾಲಪುರುಷನ ಎಷ್ಟನೇ ಮನೆಯಾಗಿ ಬರುತ್ತದೆ, ಆ ಮನೆಯ ಕಾರಕತ್ವಗಳು ಏನೇನು ಮತ್ತು ಆ ಲಗ್ನಾಧಿಪತಿಯ ಸ್ಥಿತಿ ಹೇಗಿರುತ್ತದೆ ಎನ್ನುವ ರೀತಿಯಲ್ಲಿ ಇರುತ್ತದೆ. ಈ ವಿಷಯಗಳನ್ನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಆದಷ್ಟು ತಿಳಿಸಿದ್ದೇನೆ. ಅದೇ ರೀತಿ ಲಗ್ನಾಧಿಪತಿಯ ಸ್ಥಿತಿಯನ್ನು ತಿಳಿದುಕೊಳ್ಳುವಾಗ ಇತರ 11 ಭಾವಗಳ ಅಧಿಪತಿಗಳ ಸ್ಥಿತಿಗಳನ್ನು ತಿಳಿದುಕೊಂಡರೆ ಯಾವ ಭಾವ ಬಲವಾಗಿದೆ, ಯಾವ ಭಾವ ಬಲಹೀನವಾಗಿದೆ ಎಂದು ತಿಳಿದುಕೊಳ್ಳುವ ಅವಶ್ಯಕತೆ ಉಂಟಾಗುತ್ತದೆ. ಆದ್ದರಿಂದ ಗ್ರಹಗಳ ಬಲ ಮತ್ತು ಬಲಹೀನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಾಗ ನಮಗೆ ಬಹಳ ವಿಷಯಗಳಲ್ಲಿ ಕೆಲವು ಫಲಗಳು ಆಶ್ಚರ್ಯಪಡತಕ್ಕಂಥದ್ದಾಗಿ ಇರುತ್ತದೆ. ಎಲ್ಲದಕ್ಕೂ ಮೂಲ ಕಾರಣ ಗ್ರಹಗಳ ಸ್ಥಿತಿಯಾಗುತ್ತದೆ. ಎಲ್ಲ ಗ್ರಹಗಳಿಗೂ ಅವುಗಳ ಕಾರಕತ್ವ ಗುಣಲಕ್ಷಣಗಳು ಖಂಡಿತ ಇರುತ್ತದೆ. ಆದರೆ ಫಲಗಳು ಸ್ಥಿತಿಗೆ ತಕ್ಕಂಥದ್ದಾಗಿ ಇರುತ್ತದೆ. ಅಂದರೆ ಸೂರ್ಯ ಆತ್ಮಕಾರಕ, ಪಿತೃಕಾರಕ, ಚಂದ್ರ ಮನೋಕಾರಕ, ಮಾತೃಕಾರಕ, ಕುಜ ಧೈರ್ಯ ವೀರ್ಯಕಾರಕ, ಸಹೋದರ ಕಾರಕ ಎಂದು ಹೇಳುತ್ತಾ ಹೋಗಬಹುದು. ಆದರೆ ಆ ಕಾರಕತ್ವ ಫಲಗಳು ಒಬ್ಬೊಬ್ಬರಿಗೂ ಯಾವ ರೀತಿಯಲ್ಲಿ ಸಿಕ್ಕುತ್ತದೆ ಎನ್ನುವುದನ್ನು ಆ ಗ್ರಹಗಳು ಲಗ್ನಕ್ಕೆ ಯಾವ ಭಾವದಲ್ಲಿ ಸ್ಥಿತವಾಗಿದ್ದಾವೆ ಎನ್ನುವ ಸ್ಥಿತಿಗಳನ್ನು ಮಾತ್ರ ಇಟ್ಟು ಹೇಳಕ್ಕಾಗುತ್ತದೆ. ಆದ್ದರಿಂದ ಇನ್ನು ಮುಂದೆ ನಾವು ಸರಿಯಾದ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೆ ಗ್ರಹಗಳ ಬಲ ಮತ್ತು ಬಲಹೀನವನ್ನು ಯಾವ ಯಾವ ರೀತಿಯಲ್ಲಿ ನಿರ್ಧರಿಸಬಹುದು ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ಗ್ರಹಗಳ ಕಾರಕತ್ವ ಎನ್ನುವ ಪ್ರತ್ಯೇಕ ವಿಡಿಯೋದಲ್ಲಿ ಒಂದೊಂದು ಗ್ರಹವು ಏನೇನು ಕಾರಕತ್ವಗಳನ್ನು ಪಡೆದುಕೊಂಡಿರುತ್ತವೆ ಎನ್ನುವುದನ್ನು ತಿಳಿಸಿದ್ದೇನೆ. ಅದನ್ನು ಒಂದು ಸಾರಿ ನೋಡಿ ನೆನಪಿಟ್ಟುಕೊಳ್ಳಿ. ರಾಶಿ ಕುಂಡಲಿಯಲ್ಲಿರುವ ಒಂದೊಂದು ರಾಶಿಗೂ ಯಾರು ಅಧಿಪತಿಗಳು ಎಂದು ನಿಮಗೆ ಗೊತ್ತಿರುತ್ತದೆ. ಇಲ್ಲಿ ನೋಡಿ ರುಜುಪಡಿಸಿಕೊಳ್ಳಿ. ಇದು ನಿರಂತರ, ಇದರಲ್ಲಿ ಯಾವ ಬದಲಾವಣೆಯೂ ಇರುವುದಿಲ್ಲ. ಆದರೆ ನಮ್ಮ ಜಾತಕದಲ್ಲಿ ಗ್ರಹಗಳು ಯಾವ ಮನೆಯಲ್ಲಿ ಬೇಕಾದರೂ ಸ್ಥಿತವಾಗಿರಬಹುದು. ಆ ಗ್ರಹಗಳ ಸ್ಥಿತಿಗೆ ತಕ್ಕಂಥದ್ದಾಗಿ ನಮ್ಮ ಜೀವನ ಇರುತ್ತದೆ. ಗ್ರಹಗಳ ಸ್ಥಿತಿಗಳಲ್ಲಿ ಉಚ್ಚ ಸ್ಥಿತಿ, ಮೂಲ ತ್ರಿಕೋಣ ಸ್ಥಿತಿ, ಸ್ವಂತ ಮನೆಯಲ್ಲಿರುವ ಸ್ಥಿತಿ, ಮಿತ್ರಸ್ಥಾನ, ಸಮಸ್ಥಾನ, ಶತ್ರುಸ್ಥಾನ, ನೀಚಸ್ಥಾನ, ದಿಗ್ಬಲ, ನಿಷ್ಬಲ ಎನ್ನುವ ಹಲವಾರು ಸ್ಥಿತಿಗಳಿಗೆ ತಕ್ಕಂಥದ್ದಾಗಿ ಗ್ರಹಗಳ ಬಲ ಮತ್ತು ಬಲಹೀನ ಇರುತ್ತದೆ. ಇದರಲ್ಲಿ ಗ್ರಹಗಳ ನೀಚ ಸ್ಥಿತಿ ಎನ್ನುವುದು ರಾಶಿ ಕುಂಡಲಿಯಲ್ಲಿ ಒಂದೊಂದು ಗ್ರಹವು ಪ್ರತ್ಯೇಕ ರಾಶಿಯಲ್ಲಿ ಒಂದು ಪ್ರತ್ಯೇಕ ರೇಖಾಂಶದಲ್ಲಿ ನೀಚ ಬಲವನ್ನು ಪಡೆಯುತ್ತವೆ ಎಂದು ಹೇಳಲಾಗಿದೆ. ಅಂದರೆ ಆ ರೇಖಾಂಶದಲ್ಲಿ ಇರುವಾಗ ಆ ಗ್ರಹ ತನ್ನ ಬಲವನ್ನು ಕಳೆದುಕೊಂಡು ತನ್ನ ಕಾರಕತ್ವ ಫಲಗಳನ್ನು ಬರೀ 10% ಅಥವಾ 20% ಮಾತ್ರ ಕೊಡುವ ಸ್ಥಿತಿಯಲ್ಲಿ ಇರುತ್ತದೆ. ಆ ನೀಚ ಗ್ರಹ ಧನಕಾರಕನಾಗಿದ್ದರೆ 100 ರೂಪಾಯಿ ಕೊಡಬೇಕಾಗಿರುವ ಸಮಯದಲ್ಲಿ ಬರೀ 10 ರೂಪಾಯಿ ಅಥವಾ 20 ರೂಪಾಯಿಯನ್ನು ಮಾತ್ರ ಕೊಡುವ ಸ್ಥಿತಿಯಲ್ಲಿರುತ್ತದೆ. ಸ್ನೇಹಿತರೆ, ಇಲ್ಲಿ ಯಾವ ಗ್ರಹ ಯಾವ ರಾಶಿಯಲ್ಲಿ ಯಾವ ರೇಖಾಂಶದಲ್ಲಿ ತನ್ನ ನೀಚ ಸ್ಥಿತಿಯಲ್ಲಿ ಇರುತ್ತದೆ ಎಂದು ನೋಡಬಹುದು. ಸೂರ್ಯ ತುಲಾ ರಾಶಿಯಲ್ಲಿ 10 ಡಿಗ್ರಿಯಲ್ಲಿ ನೀಚನಾಗುತ್ತಾನೆ. ಅಂದರೆ ಪ್ರಕಾಶವಾದ ಸೂರ್ಯ ಬಲಹೀನನಾಗುವ ತುಲಾ ರಾಶಿಯಲ್ಲಿ ಕತ್ಲೆ ಗ್ರಹವಾದ ಶನಿ ತನ್ನ ಉಚ್ಚ ಸ್ಥಿತಿಯಲ್ಲಿ ಇರುತ್ತಾನೆ. ಅದೇ ರೀತಿ ಸೂರ್ಯ ಮೇಷರಾಶಿಯಲ್ಲಿ 10 ಡಿಗ್ರಿಯಲ್ಲಿ
ಉಚ್ಚ ಬಲವಾಗುವಾಗ ಕತ್ಲೆ ಗ್ರಹವಾದ ಶನಿ ಅಲ್ಲಿ 20 ಡಿಗ್ರಿಯಲ್ಲಿ ನೀಚನಾಗುತ್ತಾನೆ. ಸುಖಗಳಿಗೆ ಕಾರಕನಾದ ಶುಕ್ರ ಕನ್ಯಾ ರಾಶಿಯಲ್ಲಿ 27 ಡಿಗ್ರಿಯಲ್ಲಿ ನೀಚನಾಗುವ ಸಮಯದಲ್ಲಿ ಬುದ್ಧಿಕಾರಕ ಬುಧ ಅಲ್ಲಿ 15 ಡಿಗ್ರಿಯಲ್ಲಿ ತನ್ನ ಉಚ್ಚ ಬಲವನ್ನು ಪಡೆಯುತ್ತಾನೆ. ಅದೇ ರೀತಿ ಶುಕ್ರ ಮೀನ ರಾಶಿಯಲ್ಲಿ 27 ಡಿಗ್ರಿಯಲ್ಲಿ ಉಚ್ಚ ಬಲವನ್ನು ಪಡೆಯುವಾಗ ಬುಧ ಅಲ್ಲಿ 15 ಡಿಗ್ರಿಯಲ್ಲಿ ನೀಚನಾಗುತ್ತಾನೆ. ಅಂದರೆ ಸುಖಗಳನ್ನು ಅನುಭವಿಸುವಾಗ ಬುದ್ಧಿ ಕೆಲಸ ಮಾಡುವುದಿಲ್ಲ. ಅದೇ ರೀತಿ ಬುದ್ಧಿ ಕೆಲಸ ಮಾಡುವ ಜಾಗದಲ್ಲಿ ಸುಖಕ್ಕೆ ಪ್ರಾಮುಖ್ಯತೆ ಇರುವುದಿಲ್ಲ. ಚಂದ್ರ ಕುಜನ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ 3 ಡಿಗ್ರಿಯಲ್ಲಿ ನೀಚನಾಗುತ್ತಾನೆ. ಅದೇ ರೀತಿ ಚಂದ್ರನ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ 28 ಡಿಗ್ರಿಯಲ್ಲಿ ಕುಜ ನೀಚನಾಗುತ್ತಾನೆ. ಕುಜ ನೀಚನಾಗುವ ಕರ್ಕಾಟಕ ರಾಶಿಯಲ್ಲಿ ಗುರು 5 ಡಿಗ್ರಿಯಲ್ಲಿ ಉಚ್ಚ ಬಲವನ್ನು ಪಡೆಯುತ್ತಾನೆ. ಅದೇ ರೀತಿ ಕುಜ ಉಚ್ಚನಾಗುವ ಮಕರ ರಾಶಿಯಲ್ಲಿ ಗುರು 5 ಡಿಗ್ರಿಯಲ್ಲಿ ನೀಚ ಬಲವನ್ನು ಪಡೆಯುತ್ತಾನೆ. ತನ್ನ ನೀಚ ಸ್ಥಿತಿಯಲ್ಲಿರುವ ಗ್ರಹ ಬಲಹೀನವಾದ ಫಲಗಳನ್ನೇ ಕೊಡುತ್ತವೆ ಎಂದು ತಿಳಿಸಿದ್ದೇನೆ. ಆದರೆ ಈ ನೀಚ ಗ್ರಹಗಳು ಯಾವಾಗಲೂ ನೀಚ ಫಲಗಳನ್ನೇ ಕೊಡುತ್ತವೆ ಎಂದು ಹೇಳುವುದಕ್ಕಾಗುವುದಿಲ್ಲ. ಆ ನೀಚ ಗ್ರಹಗಳು ಹಲವಾರು ಕಾರಣಗಳಿಂದ ಬಲವಾಗುವ ಸ್ಥಿತಿಗಳು ಉಂಟಾಗುತ್ತದೆ. ಆ ಸ್ಥಿತಿಗಳು ಏನು ಅಂತ ನೋಡೋಣ. ಮೊದಲನೇ ವಿಧಿ ಏನೆಂದರೆ, ನೀಚ ಗ್ರಹದ ಜೊತೆಗೆ ಒಂದು ಗ್ರಹ ಉಚ್ಚನಾಗಿ ಕುಳಿತಿರುವಾಗ ನೀಚ ಗ್ರಹದ ನೀಚ ಬಲ ಭಂಗವಾಗಿ ರಾಜಯೋಗವನ್ನು ಕೊಡುತ್ತದೆ. ಇಲ್ಲಿ ಮಕರ ರಾಶಿಯಲ್ಲಿ ಗುರು ನೀಚ ಸ್ಥಿತಿಯಲ್ಲಿರುವಾಗ ಗುರುವಿನ ಜೊತೆ ಉಚ್ಚ ಬಲವನ್ನು ಹೊಂದಿರುವ ಕುಜನ ಸೇರುವಿಕೆ ಇರುವುದರಿಂದ ಗುರು ತನ್ನ ನೀಚ ಬಲವನ್ನು ಕಳೆದುಕೊಂಡು ರಾಜಯೋಗ ಫಲಗಳನ್ನು ಕೊಡುತ್ತಾನೆ. ಎರಡನೇ ವಿಧಿ ಏನೆಂದರೆ, ನೀಚ ಗ್ರಹದ ಜೊತೆಗೆ ಒಂದು ಗ್ರಹ ಸ್ವಕ್ಷೇತ್ರದಲ್ಲಿ ಇರುವಾಗ ನೀಚ ಗ್ರಹದ ನೀಚ ಬಲ ಭಂಗವಾಗಿ ತನ್ನ ಕಾರಕತ್ವ ಫಲಗಳನ್ನು ಕೊಡುತ್ತದೆ. ಇಲ್ಲಿ ಮೀನರಾಶಿಯಲ್ಲಿ ಬುಧ ನೀಚ ಸ್ಥಿತಿಯಲ್ಲಿರುವಾಗ ಗುರು ತನ್ನ ಸ್ವಕ್ಷೇತ್ರದಲ್ಲಿ ಬುಧನ ಜೊತೆ ಸಂಪರ್ಕವಾಗಿದ್ದರಿಂದ ಬುಧ ತನ್ನ ನೀಚ ಬಲವನ್ನು ಕಳೆದುಕೊಂಡು ತನ್ನ ಕಾರಕತ್ವ ಫಲಗಳನ್ನು ಕೊಡುತ್ತಾನೆ. ಮೂರನೇ ವಿಧಿ ಏನೆಂದರೆ, ನೀಚ ಗ್ರಹ ಗುರುವಿನ ದೃಷ್ಟಿಯನ್ನು ಪಡೆಯುವಾಗ ನೀಚ ಗ್ರಹದ ನೀಚ ಬಲ ಭಂಗವಾಗಿ ತನ್ನ ಕಾರಕತ್ವ ಫಲಗಳನ್ನು ಕೊಡುತ್ತದೆ. ಇಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ ಸ್ಥಿತಿಯಲ್ಲಿ ಇರುವಾಗ ಗುರು 5ನೇ ದೃಷ್ಟಿಯಾಗಿ ಅಥವಾ 7ನೇ ದೃಷ್ಟಿಯಾಗಿ ಅಥವಾ 9ನೇ ದೃಷ್ಟಿಯಾಗಿ ಶುಕ್ರನನ್ನು ನೋಡುವುದರಿಂದ ಶುಕ್ರನ ನೀಚ ಬಲ ಭಂಗವಾಗಿ ತನ್ನ ಕಾರಕತ್ವ ಫಲಗಳನ್ನು ಶುಕ್ರ ಕೊಡುತ್ತಾನೆ. ಆದರೆ ಅಲ್ಲಿ ಒಂದು ನೀಚ ಫಲವನ್ನು ಕೊಟ್ಟ ಮೇಲೆ ನೀಚ ಭಂಗವಾಗುವ ಫಲವನ್ನು ಕೊಡುತ್ತಾನೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾಲ್ಕನೇ ವಿಧಿ ಏನೆಂದರೆ, ಉಚ್ಚ ಗ್ರಹದ ನಕ್ಷತ್ರದಲ್ಲಿ ನೀಚ ಗ್ರಹ ಕುಳಿತುಕೊಳ್ಳುವಾಗ ನೀಚ ಬಲವನ್ನು ಕಳೆದುಕೊಂಡು ಬಲವಾಗುತ್ತಾನೆ ಎಂದು ಹೇಳಲಾಗಿದೆ. ಅದಕ್ಕೆ ನೀಚ ಭಂಗವಾಗಿದೆ ಅನ್ನುತ್ತಾರೆ. ಇಲ್ಲಿ ಮೇಷರಾಶಿಯಲ್ಲಿ ಶನಿ ನೀಚ ಸ್ಥಿತಿಯಲ್ಲಿ ಶುಕ್ರನ ಭರಣಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಶುಕ್ರ ಮೀನ ರಾಶಿಯಲ್ಲಿ ಉಚ್ಚ ಬಲದಲ್ಲಿ ಸ್ಥಿತವಾಗಿದ್ದಾನೆ. ಆದ್ದರಿಂದ ನೀಚ ಶನಿಯ ನೀಚ ಬಲ ಭಂಗವಾಗಿ ತನ್ನ ಕಾರಕತ್ವ ಫಲಗಳನ್ನು ಕೊಡುತ್ತಾನೆ. ಐದನೆಯ ವಿಧಿ ಏನೆಂದರೆ, ಒಂದು ನೀಚ ಗ್ರಹ ಕುಳಿತಿರುವ ಸ್ಥಾನಾಧಿಪತಿ ಉಚ್ಚನಾಗಿದ್ದರೆ ನೀಚ ಗ್ರಹಕ್ಕೆ ನೀಚ ಭಂಗವಾಗುತ್ತದೆ. ಇಲ್ಲಿ ಕಟಕ ರಾಶಿಯಲ್ಲಿ ಕುಜ ನೀಚ ಸ್ಥಿತಿಯಲ್ಲಿ ಸ್ಥಿತವಾಗಿದ್ದಾನೆ. ಕಟಕ ರಾಶಿ ಅಧಿಪತಿ ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚ ಬಲದಲ್ಲಿ ಸ್ಥಿತವಾಗಿದ್ದಾನೆ. ಆದ್ದರಿಂದ ನೀಚ ಕುಜನ ನೀಚ ಬಲಗಳು ಭಂಗವಾಗಿ ತನ್ನ ಕಾರಕತ್ವ ಫಲಗಳನ್ನು ಕೊಡುತ್ತಾನೆ. ಆರನೇ ವಿಧಿ, ಒಂದು ನೀಚ ಗ್ರಹ ಚಂದ್ರನಿಗೆ ಕೇಂದ್ರದಲ್ಲಿ ಕುಳಿತಿದ್ದರೆ ನೀಚ ಭಂಗವಾಗುತ್ತದೆ. ಇಲ್ಲಿ ಬುಧ ಮೀನ ರಾಶಿಯಲ್ಲಿ ನೀಚನಾಗಿರುತ್ತಾನೆ. ಈ ಬುಧನಿಗೆ ಕೇಂದ್ರದಲ್ಲಿ ಅಂದರೆ ಬುಧನಿಂದ 4, 7, 10ನೇ ಮನೆಗಳಲ್ಲಿ ಅಥವಾ ಬುಧನ ಜೊತೆ ಚಂದ್ರ ಕುಳಿತಿದ್ದರೆ ಬುಧನಿಗೆ ನೀಚ ಭಂಗವಾಗುತ್ತದೆ. ಈ ಫಲಗಳು ಯಾವಾಗ ನಡೆಯುತ್ತೆ ಎಂದು ಕೇಳಿದರೆ, ನೀಚಭಂಗವಾದ ಗ್ರಹದ ಮೇಲೆ ಶುಭ ಗ್ರಹಗಳ ಸಂಚಾರ ಮಾಡುವ ಗೋಚಾರ ಕಾಲದಲ್ಲಿ ನಡೆಯುತ್ತದೆ.
ಅದೇ ರೀತಿ ನೀಚನಾದ ಗ್ರಹ ಮತ್ತು ನೀಚ ಭಂಗ ಮಾಡುವ ಗ್ರಹದ ದಶಾಭುಕ್ತಿ ಕಾಲ ಬರುವಾಗ ಫಲಗಳು ನಡೆಯುತ್ತದೆ. ಅಂದರೆ ಕುಜ ದಶ ಗುರುಭುಕ್ತಿಯಲ್ಲಿ ಅಥವಾ ಗುರುದಶ ಕುಜ ಭುಕ್ತಿಯಲ್ಲಿ ನಡೆಯುತ್ತದೆ. ಈ ವಿಧಿ ಎಲ್ಲ ನೀಚ ಭಂಗಗಳಿಗೂ ಉತ್ತಮವಾಗುತ್ತದೆ. ಸಾಮಾನ್ಯವಾಗಿ ನೀಚ ಬಲದಲ್ಲಿರುವ ಗ್ರಹಗಳು ತಮ್ಮ ಕಾರಕತ್ವ ಫಲಗಳನ್ನು ಕೊಡುವುದಿಲ್ಲ. ಇದು ಒಂದು ದಳಮಟ್ಟದ ವಿಧಿಯಾಗಿರುತ್ತದೆ. ಗ್ರಹಗಳ ನೀಚ ಅನ್ನುವುದು ಆ ಗ್ರಹ ಬಲಹೀನವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕೆಲವು ಸಮಯಗಳಲ್ಲಿ ನೀಚ ಸ್ಥಿತಿಯಲ್ಲಿರುವ ಗ್ರಹಗಳು ನೀಚ ಭಂಗವಾಗುವ ಸ್ಥಿತಿಯಲ್ಲಿ ಇಲ್ಲಂದರೆ ಖಂಡಿತ ತಮ್ಮ ಫಲಗಳನ್ನು ಕೊಡುವುದಿಲ್ಲ ಅಥವಾ ತುಂಬಾ ಕಡಿಮೆ ಅಳತೆಯಲ್ಲಿ ಕೊಡುತ್ತವೆ. ಆದರೆ ನೀಚ ಭಂಗವಾದರೆ ಬಲವಾಗಿ ತಮ್ಮ ಫಲಗಳನ್ನು ಕೊಡುತ್ತವೆ. ಆದರೆ ಬಲವಾದ ಫಲಗಳನ್ನು ಕೊಡುವ ಮುಂಚೆ ಖಂಡಿತ ನೀಚ ಗುಣದ ಪ್ರಕಾರ ಜಾತಕನಿಗೆ ಆರಂಭದಲ್ಲಿ ಕೆಲವು ವಿಷಯಗಳು ಸಿಕ್ಕದೇ ಹೋಗಬಹುದು. ಉದಾಹರಣೆಗೆ, ಒಂದು ವ್ಯಕ್ತಿ ಬಲಹೀನನಾಗಿರುವಾಗ ಅವನಿಂದ ಯಾವ ಕೆಲಸಗಳನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಆದರೆ ಅವನ ಜೊತೆಗೆ ಸಹಾಯಕರನ್ನು ಇಟ್ಟುಕೊಂಡು ಎಲ್ಲ ಕೆಲಸಗಳನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿರುತ್ತಾನೆ. ಆದರೆ ಅದು ನಿರಂತರವಿಲ್ಲ, ಯಾವಾಗ ಬೇಕಾದರೂ ಬದಲಾವಣೆಯಾಗಬಹುದು. ಅದೇ ರೀತಿ ನೀಚ ಭಂಗವಾಗುವ ಗ್ರಹಗಳು ಬಲವಾಗುವುದು ಇತರ ಗ್ರಹಗಳ ಸಂಪರ್ಕದಿಂದಲೇ ಎನ್ನುವುದನ್ನು ಗಮನಿಸಬೇಕು. ನೀಚಭಂಗ ರಾಜಯೋಗ ಕೊಡುವ ಫಲಗಳು ನಿರಂತರವಾಗಿರುವುದಿಲ್ಲ. ಪುತ್ರಭಾಗ್ಯ ಇಲ್ಲದಿದ್ದವರು ಹೊರಗಡೆಯಿಂದ ಜೀವಕೋಶವನ್ನು ದಾನವಾಗಿ ಪಡೆದುಕೊಂಡು ಮಕ್ಕಳು ಮಾಡಿಕೊಂಡು ಅದು ನನ್ನ ಮಗು ಎಂದು ಹೇಳುವ ರೀತಿ ನೀಚಭಂಗ ರಾಜಯೋಗವನ್ನು ಅರ್ಥ ಮಾಡಿಕೊಳ್ಳಬೇಕು. 7ನೇ ವಿಧಿ ಏನೆಂದರೆ, ನೀಚ ಸ್ಥಿತಿಯಲ್ಲಿರುವ ಗ್ರಹಕ್ಕೆ ಚಂದ್ರನ ಸೇರುವಿಕೆ ಇದ್ದರೆ ನೀಚಭಂಗವಾಗುತ್ತದೆ. ಇಲ್ಲಿ ನೋಡುವ ಜಾತಕದಲ್ಲಿ ಮಿಥುನ ಲಗ್ನವಾಗಿ 4ನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚನಾಗಿ ಸ್ಥಿತವಾಗಿದ್ದಾನೆ. ಅಲ್ಲಿ ಚಂದ್ರ ಸೇರಿಕೊಂಡು ಶುಕ್ರನ ನೀಚ ಬಲವನ್ನು ಭಂಗ ಮಾಡುತ್ತಾನೆ. ಆದ್ದರಿಂದ ಇಲ್ಲಿರುವ ಶುಕ್ರ ತನ್ನ ನೀಚ ಬಲವನ್ನು ಕಳೆದುಕೊಂಡು ಜಾತಕನಿಗೆ 4ನೇ ಮನೆಯ ಕಾರಕತ್ವಗಳಾದ ಶಿಕ್ಷಣ, ಭೂಮಿ, ಮನೆ, ವಾಹನ ಎನ್ನುವ ಎಲ್ಲ ಸುಖಗಳನ್ನು ಕೊಡುತ್ತಾನೆ. ಮತ್ತು ಶುಕ್ರನ ಜೊತೆ ಗುರುವಿನ ಸೇರುವಿಕೆಯೂ ಇರುವುದರಿಂದ ಆ ನೀಚಭಂಗ ರಾಜಯೋಗವಾಗುತ್ತದೆ. ಆದ್ದರಿಂದ ಶುಕ್ರ ತಾನು ಕೊಡುವ ಶುಭ ಫಲಗಳನ್ನು ಇನ್ನೂ ಹೆಚ್ಚಾಗಿ ಕೊಡುತ್ತಾನೆ. ಶುಕ್ರ ನೀಚನಾಗಿದ್ದು 4, 5, 12ನೇ ಮನೆಯ ಫಲಗಳನ್ನು ಕೊಡುವ ಸ್ಥಿತಿಯಲ್ಲಿ ಜಾತಕ ತನ್ನ ಬಾಲಪ್ರಾಯದಲ್ಲಿ ತಂದೆಯನ್ನು ಕಳೆದುಕೊಂಡು ಅನಾರೋಗ್ಯವಾದ ತಾಯಿನ ಜೊತೆ ಇರಕ್ಕಾಗದೆ, ಒಳ್ಳೆ ಆರಂಭಿಕ ಶಿಕ್ಷಣ ಸಿಕ್ಕದೆ ಇನ್ನೊಬ್ಬರ ಮನೆಯಲ್ಲಿದ್ದು ಓದುವ ಪರಿಸ್ಥಿತಿ ಉಂಟಾಗಿತ್ತು. ಯಾವ ಸುಖಗಳು ಇಲ್ಲದೆ ತನ್ನ ಜೀವನವನ್ನು ಶುರು ಮಾಡಿದರು. ಆಮೇಲೆ ಅವರಿಗೆ ನೀಚಭಂಗ ರಾಜಯೋಗ ಕೆಲಸ ಮಾಡಕ್ಕೆ ಶುರುವಾದ ಮೇಲೆ ಅವರ ಬಾಳಲ್ಲಿ ಒಂದೊಂದು ಸುಖವು ಸಿಕ್ಕಿ ಇವತ್ತು ಅವರ 54ನೇ ವಯಸ್ಸಿನಲ್ಲಿ ಒಳ್ಳೆಯ ಉನ್ನತ ಸ್ಥಿತಿಯಲ್ಲಿ ಜೀವನ ಮಾಡುತ್ತಿದ್ದಾರೆ. ಇಲ್ಲೊಂದು ಉದಾಹರಣೆಯಲ್ಲಿ ಗುರು ಮಕರ ರಾಶಿಯಲ್ಲಿ ನೀಚನಾಗಿರುತ್ತಾನೆ. ಗುರುವಿಗೆ ಮನೆ ಕೊಟ್ಟ ಅಧಿಪತಿ ಅಂದರೆ ಮಕರ ರಾಶಿಯ ಅಧಿಪತಿ ಶನಿ ಅವರ ಜಾತಕದಲ್ಲಿ ಮಕರ ಅಥವಾ ಕುಂಭ ರಾಶಿಯಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲಿ ಇದ್ದರೆ ಅಥವಾ ತುಲಾ ರಾಶಿಯಲ್ಲಿ ಉಚ್ಚ ಬಲದಲ್ಲಿದ್ದರೆ ಗುರು ನೀಚಭಂಗ ಪಡೆದುಕೊಂಡು ಆ ಜಾತಕನಿಗೆ ಲಗ್ನಕ್ಕೆ ತಕ್ಕ ಗುರು ಇರುವ ಭಾವ ಫಲಗಳನ್ನು ಕೊಡುತ್ತಾನೆ. ಇಲ್ಲಿ ಮಿಥುನ ಲಗ್ನದವರಿಗೆ ಗುರು 7, 8, 10ನೇ ಭಾವಗಳ ಫಲಗಳನ್ನು ಕೊಡುತ್ತಾನೆ. ಸ್ನೇಹಿತರೆ, ನನ್ನ ಭಾವಕಾರಕತ್ವಗಳು ಎನ್ನುವ ವಿಡಿಯೋವನ್ನು ನೋಡಿ ಒಂದೊಂದು ಭಾವದ ಫಲಗಳನ್ನು ತಿಳಿದುಕೊಳ್ಳಿ. ಸ್ನೇಹಿತರೆ, ಈ ನೀಚಭಂಗವಾಗುವ ಗ್ರಹಗಳು ಯಾವಾಗಲೂ ಒಳ್ಳೆ ಫಲಗಳನ್ನೇ ಕೊಡುತ್ತವೆ ಎಂದು ಹೇಳುವುದಕ್ಕಾಗುವುದಿಲ್ಲ. ಕೆಲವು ನೀಚಭಂಗವಾಗುವ ಗ್ರಹಗಳು ಅಶುಭ ಫಲಗಳನ್ನು ಕೊಡುತ್ತವೆ. ಅದು ಆ ಗ್ರಹಗಳ ಸ್ಥಿತಿಗೆ ತಕ್ಕ ಅಶುಭ ಫಲಗಳ ತೀವ್ರತೆ ಇರುತ್ತದೆ. ಇಲ್ಲಿ 8ನೇ ಮನೆಯ ಅಧಿಪತಿ ಕುಜ ನೀಚನಾಗಿ ನೀಚಭಂಗವಾಗಿದ್ದರೆ ಆ ಗ್ರಹ 8ನೇ ಮನೆಯ ಫಲಗಳನ್ನು ಬಲವಾಗಿ ನೀಡುತ್ತಾನೆ. ಅಂದರೆ 8ನೇ ಮನೆಯ ಒಳ್ಳೆ ಫಲಗಳು ಇರುತ್ತದೆ, ಅದೇ ಸಮಯ ಕೆಟ್ಟ ಫಲಗಳು ಇರುತ್ತದೆ. ಒಂದು ಅಪಘಾತವನ್ನು ಕೊಟ್ಟು ಅದರಿಂದ ಇನ್ಶೂರೆನ್ಸ್ ಪಡೆಯುವ ಥರ ಇರುತ್ತದೆ. ಇಲ್ಲಿ ಮೇಷ ಲಗ್ನಕ್ಕೆ
8ನೇ ಮನೆಯ ಅಧಿಪತಿ ಕುಜ ಕರ್ಕಾಟಕ ರಾಶಿಯಲ್ಲಿ ನೀಚನಾಗಿ ಉಚ್ಚ ಗುರುವಿನ ಸೇರುವಿಕೆಯಲ್ಲಿ ಇರುವಾಗ ಕುಜ ನೀಚಭಂಗ ರಾಜಯೋಗವನ್ನು ಪಡೆದುಕೊಂಡು ಲಗ್ನ ಮತ್ತು 4, 8ನೇಯ ಮನೆಯ ಫಲಗಳನ್ನು ಬಲವಾಗಿ ಕೊಡುವ ಸ್ಥಿತಿಯಲ್ಲಿರುತ್ತಾನೆ. ಅವನ ದಶಾಭುಕ್ತಿ ಕಾಲದಲ್ಲಿ 8ನೇ ಮನೆಯ ಫಲಗಳಾದ ಅನಿರೀಕ್ಷಿತ ಹಣ ಮತ್ತು ಪೂರ್ವಿಕ ಆಸ್ತಿ ಬರುವ ಸ್ಥಿತಿಗಳನ್ನು ಕೊಟ್ಟರೂ ಖಂಡಿತ ಒಂದು ಅಪಘಾತವನ್ನು ಕೊಟ್ಟೇ ಕೊಡುತ್ತಾನೆ. ಆರಂಭ ಕಾಲದಲ್ಲಿ ಕೆಲವು ಅಪಮಾನಗಳು, ಆರೋಗ್ಯದ ಕೊರತೆ, ಸಾಲ, ಅಡೆತಡೆಗಳು ಇರುತ್ತದೆ. ನೀಚಭಂಗವಾಗುವ ಗ್ರಹ ತನ್ನ ದಶಾಕಾಲದಲ್ಲಿ ಒಳ್ಳೆ ಫಲಗಳನ್ನು ಕೊಡುತ್ತಾನೆ. ಅಶುಭ ಸಂಪರ್ಕ ಇರುವ ಕೆಲವು ಭುಕ್ತಿ ಕಾಲಗಳಲ್ಲಿ ಮಾತ್ರ ಒಳ್ಳೆ ಫಲಗಳ ಅಳತೆ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಅದೇ ರೀತಿ ಭುಕ್ತಿ ನಡೆಸುವ ಗ್ರಹ ದಶಾನಾಥನ ಕಂಟ್ರೋಲಲ್ಲಿ ಇರುವುದರಿಂದ ಆ ದಶಾನಾಥನ ಬಲ ಮತ್ತು ಬಲಹೀನಕ್ಕೆ ತಕ್ಕ ತನ್ನ ಫಲಗಳನ್ನು ಕೊಡುತ್ತಾನೆ. 8ನೇ ವಿಧಿ, ರಾಶಿ ಕುಂಡಲಿಯಲ್ಲಿರುವ ಒಂದು ನೀಚ ಗ್ರಹ ನವಾಂಶದಲ್ಲಿ ಅದೇ ರಾಶಿಯಲ್ಲಿದ್ದರೆ ಅದಕ್ಕೆ ವರ್ಗೋತ್ತಮ ಎಂದು ಹೇಳಲಾಗುತ್ತದೆ. ವರ್ಗೋತ್ತಮದಲ್ಲಿರುವ ನೀಚ ಗ್ರಹ ನೀಚಭಂಗವಾಗುತ್ತದೆ. ಇಲ್ಲಿ ಕರ್ಕಾಟಕ ರಾಶಿಯಲ್ಲಿರುವ ಕುಜ ನೀಚನಾಗಿ ಗುರುವಿನ ಪುನರ್ವಸು ನಕ್ಷತ್ರದ 4ನೇ ಪಾದದಲ್ಲಿರುವಾಗ ನವಾಂಶ ಕುಂಡಲಿಯಲ್ಲಿ ಅದೇ ಕರ್ಕಾಟಕ ರಾಶಿಯಲ್ಲಿರುತ್ತಾನೆ. ಅಂದರೆ ಅದು ವರ್ಗೋತ್ತಮ ಸ್ಥಿತಿಯಾಗುತ್ತದೆ. ಆದ್ದರಿಂದ ಕುಜ ನೀಚಭಂಗವಾಗಿ ತನ್ನ ಕಾರಕತ್ವ ಫಲಗಳನ್ನು ಜಾತಕನಿಗೆ ಕೊಡುತ್ತಾನೆ. ಅದರಿಂದ ರಾಶಿಯಲ್ಲಿ ಕುಜ ನೀಚನಾಗಿದ್ದಾನೆ ಎಂದು ನಿರ್ಧರಿಸಬಾರದು. 9ನೇ ವಿಧಿ, ಪರಿವರ್ತನೆ ಯೋಗದಲ್ಲಿರುವ ಗ್ರಹಗಳು ನೀಚ ಸ್ಥಿತಿಯಲ್ಲಿರುವಾಗ ಪರಿವರ್ತನೆಯಾದ ಮೇಲೆ ತಮ್ಮ ನೀಚ ಬಲವನ್ನು ಕಳೆದುಕೊಂಡು ಸ್ವಕ್ಷೇತ್ರ ಫಲಗಳನ್ನು ಕೊಡುತ್ತವೆ. ಇಲ್ಲಿ ಕುಜ ಮತ್ತು ಚಂದ್ರ ಎರಡು ನೀಚ ಸ್ಥಿತಿಯಲ್ಲಿರುತ್ತವೆ. ಆದರೆ ಕುಜ ಚಂದ್ರ ಪರಿವರ್ತನೆಯಾಗುವುದರಿಂದ ಆ 2 ಗ್ರಹಗಳು ತಮ್ಮ ನೀಚ ಬಲವನ್ನು ಕಳೆದುಕೊಂಡು ಸ್ವಕ್ಷೇತ್ರ ಫಲಗಳನ್ನು ಕೊಡುತ್ತವೆ. 10ನೇ ವಿಧಿ, ದಿಗ್ಬಲದಲ್ಲಿರುವ ಗ್ರಹಗಳು ನೀಚ ಸ್ಥಿತಿಯಲ್ಲಿದ್ದರೂ ನೀಚಭಂಗವಾಗಿ ತಮ್ಮ ಕಾರಕತ್ವ ಫಲಗಳನ್ನು ಕೊಡುತ್ತವೆ. ಗ್ರಹಗಳ ದಿಗ್ಬಲ ಅಂದರೆ ಲಗ್ನದಲ್ಲಿ ಗುರು ಮತ್ತು ಬುಧ ಇದ್ದರೆ ದಿಗ್ಬಲ ಪಡೆದಿರುತ್ತಾರೆ. ಅದೇ ರೀತಿ ಲಗ್ನಕ್ಕೆ 4ನೇ ಮನೆಯಲ್ಲಿ ಶುಕ್ರ ಮತ್ತು ಚಂದ್ರ ಇದ್ದರೆ ದಿಗ್ಬಲ. ಲಗ್ನಕ್ಕೆ 7ನೇ ಮನೆಯಲ್ಲಿ ಶನಿ ದಿಗ್ಬಲ ಪಡೆಯುತ್ತಾನೆ. ಲಗ್ನಕ್ಕೆ 10ನೇ ಮನೆಯಲ್ಲಿ ಸೂರ್ಯ ಮತ್ತು ಕುಜ ಇದ್ದರೆ ದಿಗ್ಬಲ ಪಡೆಯುತ್ತಾರೆ. ರಾಹು ಮತ್ತು ಕೇತುವಿಗೆ ಸ್ವಕ್ಷೇತ್ರಗಳು ಇಲ್ಲ. ಆದ್ದರಿಂದ ರಾಹು ಮತ್ತು ಕೇತುವಿಗೆ ಉಚ್ಚ ನೀಚ ದಿಗ್ಬಲ ಇಲ್ಲ ಎಂದು ಹೇಳಲಾಗುತ್ತದೆ. ಇಲ್ಲಿ ಮಕರ ಲಗ್ನವಾಗಿ 10ನೇ ಮನೆಯಾದ ತುಲಾ ರಾಶಿಯಲ್ಲಿ ಸೂರ್ಯ ಸಿದ್ಧವಾಗಿದ್ದಾನೆ. ಆದರೆ ತುಲಾ ರಾಶಿ ಸೂರ್ಯ ನೀಚನಾಗುವ ರಾಶಿಯಾಗುತ್ತದೆ. ಇಲ್ಲಿ ಸೂರ್ಯ ನೀಚನಾದರೂ 10ನೇ ಮನೆಯಲ್ಲಿ ದಿಗ್ಬಲವನ್ನು ಪಡೆಯುವುದರಿಂದ ಸೂರ್ಯನ ನೀಚ ಬಲ ಭಂಗವಾಗುತ್ತದೆ. ಆದ್ದರಿಂದ ಮಕರ ಲಗ್ನದವರಿಗೆ ತುಲಾ ರಾಶಿಯಲ್ಲಿರುವ ಸೂರ್ಯ ನೀಚನಾದರೂ ವೃತ್ತಿಯಲ್ಲಿ ಅಭಿವೃದ್ಧಿ, ನಿರಂತರ ವರಮಾನ, ಒಳ್ಳೆ ಹೆಸರು, ಕೀರ್ತಿ, ಉನ್ನತ ಸ್ಥಾನ, ಗೌರವ ಎಂದು ಒಳ್ಳೆಯ ಫಲಗಳನ್ನು ಸ್ವಲ್ಪ ಅಹಂಕಾರದ ಜೊತೆ ಕೊಡುತ್ತಾನೆ. ಸ್ನೇಹಿತರೆ, ನಾನು ಇಲ್ಲಿಯವರೆಗೆ ಹೇಳಿದ್ದ ಎಲ್ಲ ನಿಯಮಗಳನ್ನು ನಿಮ್ಮ ಜಾತಕದಲ್ಲಿ ಹೊಂದಿಸಿ ನೋಡಿ. ನಡೆದ ಸಂಭವಗಳನ್ನು ಖಚಿತಪಡಿಸಿಕೊಳ್ಳಿ. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ಜ್ಯೋತಿಷ ಶಾಸ್ತ್ರದಲ್ಲಿರುವ ಇನ್ನಷ್ಟು ಸೂಕ್ಷ್ಮಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ ನನ್ನ ಈ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.